ರಮೇಶ್ ಅವರೇ, ಈಗ ನಿಮ್ಮ ಹತ್ರ ಬರ್ತೀನಿ. ಬನ್ನಿ ಇವತ್ತು ಇವ್ರು ಬಂದು ಕುತ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ನೀವು ಕಾರಣ. ನೀವು ಅವತ್ತು ಥೈಲ್ಯಾಂಡಿಗೆ ಹೋಗಿ ಗೋಲ್ಡ್ ಮೆಡಲ್ ತಗೋತೀರಿ ಅಲ್ವಾ? ಹೌದು ಸರ್. ಅದು ವರ್ಲ್ಡ್ ಚಾಂಪಿಯನ್. ಹೇಗಿತ್ತು ಸವಾಲು? ಸರ್ ನಾನು ಭಾಳ ಕಷ್ಟದಲ್ಲಿದ್ದೆ ಸರ್. ನಾನು ಆ್ಯಕ್ಚುಲಿ ಅಲ್ಲಿ ಹೋಗಬೇಕು ಅಂತಂದರೆ 1,60,000 ರೂಪಾಯಿ ಎಂಟ್ರಿ ಫೀಸ್ ಅಂತ ಇದ್ದಿತ್ತು ಸರ್. ನನಗೆ ಆ್ಯಕ್ಚುಲಿ ಇಷ್ಟು ಕಟ್ಟಬೇಕಂತ ನನಗೆ ನಾಲೆಜ್ ಇದ್ದಿದ್ದಿಲ್ಲ, ಗೇಮ್ ಬಗ್ಗೆ ಇದ್ದಿದ್ದಿಲ್ಲ. ಸತ್ಯ ಸರ್ ಹೋಗಿ ನಮ್ಮ ಪ್ಯಾರಾಲಿಂಪಿಕ್ಸ್ ಕಮಿಟಿ ಆಫ್ ಇಂಡಿಯಾದ ಕೋಚು ಸತ್ಯನಾರಾಯಣ ಸರ್, ನಿಜವಾಗ್ಲೂ ಸರ್ ನಮ್ಮ ಅಂಗವಿಕಲದ ದೇವರು ಯಾರಿದ್ದಾರೆ ಈ ಭೂಮಿ ಮೇಲೆ ಅಂದರೆ ಸತ್ಯನಾರಾಯಣ ಸರ್ ಕ್ರೀಡೆಯಲ್ಲಿ. ಮತ್ತು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ದೇವರು ಯಾರಿದ್ದಾರೆ ನಮ್ಮ ರಿಪಬ್ಲಿಕ್ ನ್ಯೂಸ್. ನಿಜವಾಗ್ಲೂ ಸರ್ ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ ಸರ್. ನಾನು ಅಂಗವಿಕಲ ಇದ್ದೀನಿ. ನಾನು ಪ್ರತಿಯೊಂದು ಗೇಮಲ್ಲಿ ಸಣ್ಣ ಹಿಡ್ದೆ ಆಡ್ತಿದ್ದೆ ಸರ್. ಆದರೆ ಅಂಗವಿಕಲದ ಸ್ಪೋರ್ಟ್ಸ್ ಇದೆ ಅಂತ ನನಗೆ ಗೊತ್ತಿದ್ದಿಲ್ಲ. ಅದಕ್ಕೆ ಸುನಿಲ್ ಅಂತ ನಮ್ಮ ಬ್ರದರ್ ಇದ್ದಾರೆ ಸರ್, ಸುನಿಲ್ ರಾಠೋಡ್ ಅಂತ, ಅವ್ರು ಕರ್ಕೊಂಡು ಬಂದು ಸತ್ಯ ಸರ್ಗೆ ಭೇಟಿ ಮಾಡಿಸ್ತಾರೆ. ನಾನು ನಿಜವಾಗ್ಲೂ ಸರ್ ಅವ್ರು ಒಂದೇ ಮಾತು ಹೇಳಿದ್ರು ಸರ್, ನಾ ಬಂದು ಹಳ್ಳಿಲಿಂದ ಒಂದು ತಾಂಡಲಿಂದ ಅಂತ ನಮ್ದು ಚಿಕ್ಕನಿಂಗ್ದಳು ಇದೆ ಸರ್, ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕಾ. ನಾವೊಂದು ಹಳ್ಳಿಯಲ್ಲಿ ಬೆಳೆದೀನಿ ಸರ್. ನಮ್ಮ ಮಮ್ಮಿ ಕಡಿಗೆ ಮಾರಿ ಈಗ ಭೀ ಸೆದಿ ಕಳ್ಳಕ್ಕೆ ಹೋಗ್ತಾರೆ ಸರ್. ನಾವು ಭಾಳ ಬಡತನದಿಂದ, ನಮ್ಮ ತಂದೆ ಇಲ್ಲ. ಆದರೆ ಸರ್ ಅವ್ರಿಗೆ ನಾವು ಒಂದೇ ಮಾತು ಹೇಳಿದೆ, ಹುಚ್ಚ ನೀನು ನನ್ನ ಮಗ ಇಲ್ಲ, ನಮ್ಮ ತಂದೆ ಹೆಸರು ಭೀ ನಾರಾಯಣ ಇದೆ ಸರ್. ನಾನು ನಿನ್ನ ಮಗ ಇಲ್ಲ, ನಿನ್ಗೆ ಎಷ್ಟೋ ಮಕ್ಕಳಿಗೆ ನಾನು ಪರ್ಸ್ನಲ್ ಆಗಿ ಹೆಲ್ಪ್ ಮಾಡಿದ್ದೀನಿ, ನಿನಗೆ ನಾ ಹೆಲ್ಪ್ ಮಾಡಿಲ್ಲ ಏನೋ ಅಂತಂದರು. ಅವಾಗಿಂದ ಅವಾಗೆ ಹೋಗಿ ಸರ್ ನ್ಯಾಷನಲ್ ಸೆಲೆಕ್ಷನ್, ಸ್ಟೇಟ್ ನಡೀತು, ನ್ಯಾಷನಲ್ ನಡೀತು. ನನ್ನ ಪಾಸ್ಪೋರ್ಟ್ ತಗೊಳ್ಳೋದು ಪರ್ಸ್ನಲ್ ದುಡ್ಡಲ್ಲಿ. ಈಗ ರಾಘು ಸರ್ ಅವ್ರು ಹೇಳಿದವರಲ್ಲ, ಪರ್ಸ್ನಲ್ ದುಡ್ಡಲ್ಲಿ ಹೆಲ್ಪ್ ಮಾಡಿ. ಮತ್ತು ನಿಮಗೆ ಭೀ ಹೇಳಿದ್ರು ಸರ್, ಇಂಥ ಹುಡುಗ ಇದ್ದಾರೆ ಅವರಿಗೆ ಸಹಾಯ ಮಾಡಿ ಅಂದಾಗ ನಮ್ಮ ರಿಪಬ್ಲಿಕ್ ನ್ಯೂಸ್ ಅವ್ರ ಪಟ್ನೆ ಹಿಡಿದು ನನಗೆ ನಿಜವಾಗ್ಲೂ ಸರ್ ಒಂದು 5-6 ಲಕ್ಷ ರೂಪಾಯಿ ಮಾಡಿ ನನಗೆ ಈ ಮಟ್ಟದಲ್ಲಿ ಕಳಿಸಿದ್ರ ಅಂತಂದ್ರೆ ನಾನು ನಿಜವಾಗ್ಲೂ ನನ್ನ ಸಾಯ್ತಲ್ಲ ನಾನು ಋಣ ತೀರಿಸಲ್ಲ ಸರ್. ರಮೇಶ್ ಅವರೇ, ನಾವು ನಮ್ಮ ಕರ್ತವ್ಯವನ್ನ ಮಾಡಿದ್ದೀವಿ, ಆದ್ರೆ ನಿಮಗೆ ಸಹಾಯ ಮಾಡಿದ್ದು ರಿಪಬ್ಲಿಕ್ ಕನ್ನಡದ ವೀಕ್ಷಕರು. ಹೌದು ಸರ್, ಅವರಿಗೂ ಕೂಡ ನೀವು ಧನ್ಯವಾದ ಹೇಳ್ತೀನಿ ಸರ್. ನಮ್ಮ ಕನ್ನಡಿಗೋಸ್ಕರ ನಾವು ಭೀ ಸಮಾಜದಲ್ಲಿ ಏನೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸರ್. ನಿಜವಾಗ್ಲೂ ಸರ್ ಅವತ್ತು ಲೈವ್ ಟೈಮಿಗೆ ಒಂದು ಪೇಷಂಟ್ ಫೋನ್ ಮಾಡ್ತಾರೆ ಸರ್. ನಾನು ಅವಾಗೆ ಹೇಳಿದ್ದೇನೆ, ರಮೇಶ್ ಅವರೇ ನಾನು ಪೇಷಂಟ್ ಆಗಿ ಒಬ್ಬ ಕಿಡ್ನಿ ಫೇಲರ್ ಸರ್, ಮಂಡ್ಯಲಿಂದ ಏನೋ ನಾನು ಬೆಡ್ಡಲ್ಲಿ ಮಲ್ಕೊಂಡಿದ್ದೀನಿ, ಆದರೆ ನೀವು 100% ಹೋಗಿ ಅಲ್ಲಿ ಮೆಡಲ್ ತೊಗೊಂಡು ಬನ್ನಿ ಅಂತಂದೆ. ನಾನು ಮೆಡಲ್ ಹೊಡ್ಕೊಂಡು ಬಂದ ಮೇಲೆ ಭೀ ಇಲ್ಲಿ ಒಂದು ಸ್ಟುಡಿಯೋ ಬಂದೆ ಸರ್. ಎಷ್ಟು ಮಂದಿ ಪ್ರೀತಿ ಕೊಟ್ಟರು ಸರ್. ಆ ಪ್ರೀತಿ ನಾವು 10 ಜನ್ಮದಲ್ಲಿ ಕೂಡ ನಾನು ಆ ಋಣ ತೀರಿಸ್ಲಕ್ಕಾಗಲ್ಲ. ನಿಜವಾಗ್ಲೂ ಸರ್ ಅದೇ ರೀ, ಕರ್ನಾಟಕ ಜನರ ಮನಸ್ಸಿನ ವಿಶೇಷತೆನೇ ಅದು. ಹೌದು ಸರ್. ಒಬ್ಬ ವ್ಯಕ್ತಿಯ ಸಾಧನೆ ನೋಡಿದಾಗ ಅವರು ಕರಗಿ ಹಣ ಸಹಾಯ ಮಾಡಬೇಕು, ಧನ ಸಹಾಯ ಮಾಡಬೇಕು ಅಂತ ಮುಂದೆ ಬರ್ತಾರಲ್ಲ, ಅದೇ ಜನರ ಪ್ರೀತಿ ಅಂತ ಹೇಳುವಂಥದ್ದು. ಈಗ ನಾನು ಈಗ ನಿಮಗೆ ಹಣ ಸಹಾಯ ಆಯ್ತು, ಜನರಿಂದ ಆಯ್ತು ಹಣ ಸಹಾಯ. ಈಗ ನೀವು ಗೆದ್ರಿ, ಗೆದ್ದಿದ್ದಕ್ಕೆ ಸರ್ಕಾರದಿಂದ ಏನಾದರೂ ನಿಮಗೆ ಪ್ರೈಸ್ ಮನಿ ಅನ್ನುವಂಥದ್ದು, ಈಗ ಗೋಲ್ಡ್ ಮೆಡಲ್ ನಿಮ್ಮ ಹೆಸರನ್ನ ಪ್ರತಿನಿಧಿಸುತ್ತದೆ. ಆದರೆ ನಿಮ್ಮ ಬದುಕಿಗೆ ಏನು ಲಾಭ ಇದೆ, ಅಥವಾ ನಿಮ್ಮ ಬದುಕಲ್ಲಿ ಏನು ನಾನು ಇದನ್ನು ಮಾಡ್ಕೊಂಡೋದ್ರೆ ನನ್ನ ಆರ್ಥಿಕವಾಗಿ ನನ್ನ ಬದುಕು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಏನಿದೆ? ಹೌದು ಸರ್. ಈಗ ನಮ್ಮ ಮೊನ್ನೆ ಅಣ್ಣವ್ರು ಮೆಡಲ್ ಹೊಡೆದವಾಗ ನಮ್ಮ ಸತ್ಯ ಸರ್ ಅವರಿಗೆ ಎಲ್ಲರೂ ಕ್ರೀಡಾಪಟುಗಳು ಭೀ ಭೇಟಿ ಆದರು. ಸರ್ ಪರ್ಸ್ನಲ್ ದುಡ್ಡಲ್ಲಿ ಎಷ್ಟಂತ ಸಹಾಯ ಮಾಡ್ತೀರಾ ಸರ್, ನಮಗೆ ನಗದು ಪುರಸ್ಕಾರ ಇದೆ ಅಂತ. ನಮ್ಮ SC ಅಲ್ಲಿ ಮೆಡಲ್ ಹೊಡೆದ್ರೆ ಒಂದು 5 ಲಕ್ಷ ಇದೆ ಸರ್. ಅದಕ್ಕೆ ಈಗ ಎಲ್ಲ ಮಾನ್ಯ ನಮ್ಮ ಸಚಿವರಾದ ಕ್ರೀಡಾ ಸಚಿವರಾದ ಪರಮೇಶ್ವರ್ ಅವ್ರಿಗೆ ಭೀ ಕೂಡ ಮೊನ್ನೆ ಭೇಟಿಯಾಗಿ ಎಲ್ಲ ಮನವಿ ಕೊಟ್ಟಿದ್ದಾರೆ ಸರ್. ಯೂತ್ ಸರ್ವಿಸ್ ಅದವ್ರು ಭೀ ಪಾಪ ಎಲ್ಲರೂ ಸ್ಟಾಫ್ದವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅವ್ರ ಆಶೀರ್ವಾದದಿಂದ ಈಗ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ರಾಘವೇಂದ್ರ ಅವರೇ, ಈ ಬೇರೆ ರಾಜ್ಯಗಳಲ್ಲೆಲ್ಲ ಹೆಂಗೆ, ಅಲ್ಲಿ ಇದಾರ ಈ ತರ ಕ್ರೀಡಾಪಟುಗಳೆಲ್ಲ ಇದ್ದಾರೆ ಅಲ್ವಾ? ಅವರೆಲ್ಲ ಚಾಂಪಿಯನ್ ಆದ್ರೆ ಅಥವಾ ಅವರೆಲ್ಲ ಗೆದ್ರೆ ಏನ್ ಪ್ರೈಸ್ ಮನಿ ಸಿಗ್ಬೋದು ಅವರಿಗೆಲ್ಲ? ಸರ್ ಒಳಗಡೆ ಇದೆ ಕಾಮನ್ವೆಲ್ತ್ ಮೆಡಲ್ಗೆ 15 ಲಕ್ಷ, 10 ಲಕ್ಷ, 7 ಲಕ್ಷ ಪ್ರೈಸ್ ಮನಿ ಪ್ರೈಸ್ ಇದ್ರೆ 15 ಲಕ್ಷ, 20 ಲಕ್ಷ, 15, 10, 7. ಕೆಲವೊಂದು ರಾಜ್ಯದಲ್ಲಿ 10 ಲಕ್ಷ, 7 ಲಕ್ಷ, 5 ಲಕ್ಷ, ಈ ತರ ಬೇರೆ ಬೇರೆ ರಾಜ್ಯ. ಕರ್ನಾಟಕದಲ್ಲಿ ಈಗ ಗೆದ್ದಿರೋರಿಗೆ ಸದ್ಯಕ್ಕೆ ಇದೆಯಾ ಏನಾದ್ರು ಪ್ರೈಸ್ ಮನಿ? ಪ್ರೆಸೆಂಟ್ ಏನಾದ್ರು ಇದೆಯಾ? ಪ್ರೆಸೆಂಟ್ ಇಲ್ಲ ಸರ್, ನಾವು ರಿಕ್ವೆಸ್ಟ್ ಮಾಡ್ತಾ ಇಲ್ಲ. ಪ್ರೆಸೆಂಟ್ ಇಲ್ಲ. ಹೌದು, ಇಲ್ಲ ಸರ್, ಏನು ಇಲ್ಲ. ಆರ್ಡರ್ ಅಲ್ಲಿ ಸೇರಿಸಿ ನಮಗೆ ಮಾಡಿಸ್ಬೇಕು ಸರ್. ಓಕೆ.